ಬಂದ ಸುಡುಗುಂಡು ಬಂದ ಬೆಂಕಿ ತಂದು ಬಂದ ಸುಡುಗುಂಡು ಬಂದ ಬೆಂಕಿ ತಂದು ಧೀರನೇ ದಿವಸೂರನೇ ಧೀರಗಳು ವಿವಸೂರಗಳು ಪರಶುರಾಮ ವೀರರಾಮ ನನ್ನ ರಕ್ತ ಸಂಬಂಧದ ಆಸ್ತಿ ಒಳಗೆ ನೀವಿಬ್ಬರು ಅಣ್ಣ ತಮ್ಮಂದರ ಕೈ ಹಾಕಿ ಮುಂದುವರಿಸ್ತೀನಿ ಅಂದಾಗ ಅದ ರಾಶಿ ಹೋದರೂ ನನ್ನ ವಕೀಲ ತ್ಯಾಗರಾಜನಿಂದ ಹಕ್ಕು ದಕ್ಕಿಸಿಕೊಳ್ಳದೆ ಬಿಡಲಾರೆ. ಅದೇ ನನ್ನ ಬಲವಾದ ಛಲ. ಲಕ್ಷ್ಮೀಪತಿ ಲಕ್ಷ್ಮೀಪತಿ ದಣಿ, ನನ್ನ ತಂದೆ ಭೋಜರಾಜನ ಹೆಸರಿಗಿದ್ದ ಆಸ್ತಿಯನ್ನು ಕಡಿಮೆ ಮಾಡಿಸಿ ರೆಡಿಯಾಗಿದ್ಯಾ? ದಣಿಯಾರ ಎಲ್ಲ ಫೈಲ್ ರೆಡಿ ಆಗಿ ಒಂದು ವಾರ ಆಯ್ತ್ರಿ ಅಪ್ಪ ದಣಿ. ಏನಾದರೂ ಸುಳುವಿದೆಯಾ? ಅವೇನು ಸುಳು ತರ್ತೀರಿ? ಎಂದ ಮನೇಲಿಂದ ಹೊರಗ ಒಗದು ಬಿಟ್ಟಲ್ಲ ಅವತ್ತನ 75 ಅಪ್ಪ ದಣಿ. ನನ್ನ ಕಣ್ಣಿಗೆ ಕಾಣಿಸಿಕೊಂಡರೆ ಸಿಂಧೂರ ತಿಲಕವಾಗಿ ಹಚ್ಚಿ ಬಿಡು. ಸಿಂಧೂರ ತಿಲಕ ಬೇಕದಣಿ. ಮಧುರವಾದ ನಮ್ಮ ಬಾಂಧವ್ಯಕ್ಕೆ ಬಡಿಸಿರುವ ಶಿವರಾಜನ ಸಿರ ತೆಗೆದು ಅವರ ಬಾಯಿಗೆ ಉರುಗೋಲಾಗಿ ನಿಂತಿರುವ ಆ ರಾಮನ ಮನೆಗೆ ಕಟ್ಟಿ ಬಿಡುತ್ತೇನೆ. ಶಬ್ಬಾಸ್ ರಣತುಂಗ ಶಬ್ಬಾಸ್. ನನ್ನ ಬಲಗೈ ಬಿಟ್ಟ ರಣತುಂಗನೆಂದರೆ ಹೀಗಿರಬೇಕು. ಇಂದಿನಂತೆ ನೀನು ಬರೇ ರಣತುಂಗನಲ್ಲ, ರಣದ ಜಯವೀರ.
ನನ್ನ ಹೃದಯಕ್ಕೆ ಜೀವಾಗಿ, ಆ ಜೀವಿಗೆ ಕಣ್ಣಾಗಿ, ಆ ಕಣ್ಣಿಗೆ ಕನ್ನಡವಾಗಿ ನೀ ನಡೆದರೆ ಇಡೀ ಕರ್ನಾಟಕಕ್ಕೆ ನಾನೇ ಹುಲಿಯಾಗಿ ಮೆರೆಯುವೆ. ಈ ಮಾತನ್ನು ಪೂರ್ಣಗೊಳಿಸಿ ನಿಮ್ಮನ್ನು ರಾಜಕೀಯ ರತ್ನವಾಗಿ ಶೋಭಿಸಿ ಈ ಎಲ್ಲಾ ಊರಿನ ಆಡಳಿತ ನಿಮ್ಮ ಕೈ ಸೇರುವಂತೆ ನಾ ಮಾಡದಿದ್ದರೆ ನನ್ನ ಹೆಸರು ನಾನು ನಿಮ್ಮ ಬಲಗೈ ಬಂಟ ರಣತುಂಗನೇ ಅಲ್ಲ. ಸಂತೋಷ ರಣತುಂಗ, ಪರಮ ಸಂತೋಷ. ನೀನು ನನ್ನ ಅಂಗರಕ್ಷಕನಲ್ಲ, ಶೃಂಗಾರದ ಪುತ್ರ ರತ್ನ. ನಮಸ್ಕಾರ ಶ್ರೀಮಂತರೇ. ವೆಲ್ಕಮ್ ಮಿಸ್ಟರ್ ತ್ಯಾಗರಾಜ್. ಇದು ಹಾ, ಇರಲಿ ಇರಲಿ. ಮೊನ್ನೆ ನೀವು ಫೋನಲ್ಲಿ ತಿಳಿಸಿದ ಪ್ರಕಾರ ಎಲ್ಲ ಕಾಗದ ಪತ್ರ ರೆಡಿ ಮಾಡಿದ್ದೀರಾ? ಎಲ್ಲ ರೆಡಿ ಆಗಿದೆ ಲಕ್ಷ್ಮೀಪತಿ. ಕಾಗದ ಜೊತೆಗೆ ವಕೀಲರಿಗೆ ಫೀ ಅಂತ ಅಡ್ವಾನ್ಸ್ ಆಗಿ 50,000 ರೂಪಾಯಿ ಕೊಟ್ಟು ಬಿಡು. ದಣಿ 50,000 ವಕೀಲರಿಗೆ ಅಮರ್ಬೇಕಲ್ರಿ. 1,00,000 ಕೊಡಂಬಿಡು, ನಮ್ಗೇನು ಕಮ್ಮಿ ಆಗೈತಿ? ಆ ವಾರ ವಾರ ಶುಕ್ರವಾರ ಕೊಂದಿಂದಲ್ಲಿ ಅವನು ಕುಂಕು ಬಳಿ ಶಾಂತಿಗೆ ಬುಲ ರೊಕ್ಕತಿಯಲ್ಲ. ಆಯ್ತು ಬಿಡ್ದಣಿ, ಕೊಡ್ತೀನಿ. ಇನ್ನು ಮುಂದಿನ ಕೆಲಸ ನಂದು. ತ್ಯಾಗರಾಜ್, ನೀನು ಕೇಳಿದಾಗ ಹಣ ಕೊಡುವ ಕೆಲಸ ನನ್ನದು. ಎಸ್ಐನ್ ಜೊತೆ ಶಾಮಿಲ್ ಆಗಿ ಎಲ್ಲ ನ್ಯಾಯ ಗೆದಿಸಿ ಎಲ್ಲ ಆಸ್ತಿ ನನ್ನಂಗ ಮಾಡಿಕೊಡುವ ಕೆಲಸ ನಿಂದು. ಇದಕ್ಕೆ ನೀನು ತಪ್ಪಿ ನಡೆದರೆ ನಿನ್ನ ಕರೆ ಕೋಟ ಉಳಿಯೋದಿಲ್ಲ, ಕೊನೆಗೊಂದು ನೀನಿರುವುದಿಲ್ಲ. ಬಿ ಕೇರ್ಫುಲ್. ಆಯ್ತು ಶ್ರೀಮಂತರೇ, ಇದು ಯಾವ ನನಗೆ ದೊಡ್ಡ ಮಾತನ್ನು ಹೇಳುತ್ತಿರುವಿರಿ? ಗುಡ್ಡದಾಕಾರವಾಗಿ ಬೆಳೆದು ನಿಂತಿರುವ ಹಣದ ನೆರಳಲ್ಲಿ ನಾವು ನಿಂತಿರುವಾಗ ಇನ್ಯಾವುದರ ಭಯವಿಲ್ಲ. ರಾಜ್ಯನೆಂದರೆ ನಾನೇ, ನೀನು ನೀನೇ ನಾನು. ಒಟ್ಟಾರೆ ನಾವು ಮಾಡುತ್ತಿರುವ ಕೆಲಸ ಸಕ್ಸಸ್ ಆದರೆ ಸಾಕು. ಲಕ್ಷ್ಮೀಪತಿ, ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಕಣ್ಣೆದುರಿಗೆ ಆ ಶಿವರಾಜ ಆಗುವನು ಭಿಕ್ಷಾಪತಿ. ಇವರ ಬಲಗಾಯಾಗಿ ಕುಗ್ಗಿನಿಂದ ಹಿಗ್ಗದೆ ನನ್ನ ಜೊತೆ ವಾದಿಸುವ ಆ ಪರಶುರಾಮ ಈಗೆಲ್ಲಿ? ಗಂಡು ಮೆಟ್ಟಿದ ನಾಡು ಗಂಡುಗಳಿಗಳ ಬೇರು, ಗಂಡು ಮೆಟ್ಟಿದ ನಾಡು ಗಂಡುಗಳಿಗಳ ಬೇರು. ಪರಸು 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 ಪರಸು. ಬೇಡ ಸೌಕಾರ, ನಾಯಿ ಅಂತೆ ಚೀರ್ಯಾಡಬೇಡ. ನೆನದವರ ಮನದಲ್ಲಿ ಅವತಾರಿ ಕೃಷ್ಣನೇ ಈ ಪರಶುರಾಮ. ಬಾಯಿ ಮುಚ್ಚಲೇ ನುಚ್ಚು ಸೌಕಾರ. ನಿನ್ನೊಂದಿಗೆ ಹಚ್ಚಿ ಮಾತನಾಡಿಸಿಕೊಳ್ಳಲಕ್ಕೆ ನಿನ್ನ ಮನೆಯಲ್ಲಿ ಕೂಳಿಗಾಗಿ ಬಿದ್ದ ಆಳಲ್ಲ. ನನ್ನಾಳು ನಿನ್ನವರ ಏಕವಚನದಲ್ಲಿ ಪೊಗಳಿದ್ದರೆ ಅದನ್ನು ಗುಂಡಿಟ್ಟು ಕೊಲ್ಲಿ ಬಿಡ್ತಿದೆ ಮಗನೇ. ಅದೇ ನೀ ಮಾಡುತ್ತಿರುವ ಸೆಂಡ ಕೆಲಸ. ಗುಂಡ ನನ್ನ ಮಕ್ಕಳ ಗುಂಪನ್ನು ಕಟ್ಟಿಕೊಂಡು ಕಂಡವರ ಆಸ್ತಿಗೆ ಕೈ ಹಾಕುವ ನಿನ್ನ ಕೆಲಸ ಕೆಲಸ. ಯಾರ ಬಗ್ಗೆ ಮಾತನಾಡ್ತಿ ಎಂಬುದು ಚೆನ್ನಾಗಿ ಜಾಪಿಸಿಕೊಂಡು ಪೊಗಳು ಮಗನೇ. ಚೆನ್ನಾಗಿ ಗೊತ್ತಿದೆ. ಮತ್ತೊಬ್ಬರ ಆಸ್ತಿಯನ್ನು ಎತ್ತಾಕುವ ಕತ್ತೆ ಜೊತೆ ಮಾತನಾಡ್ತೀನಿ ಎನ್ನುವುದು ವಾದಿರಾಜ್ ಕಾದಿರಾಜ ನಾನೆಂದು
ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಕೈಯಲ್ಲಿ ಎತ್ತಿಕೊಂಡು ನಿನ್ನ ಅಣ್ಣನ ಮಗ ಶಿವರಾಜನ ಆಸ್ತಿ ನುಂಗುವುದು ಸರಿಯಲ್ಲ. ಸುಮ್ಮನೆ ಅವನ ಪಾಲ ಅವನಿಗೆ ಕೊಟ್ಟು ಬಿಡು. ಇರದಿದ್ದರೆ ಇದಕ್ಕಾಗಿ ನಿನ್ನ ಹೆಣ ಬೀಳಬೇಕು ಒಂದು, ಇಲ್ಲ ನನ್ನ ಹೆಣ ಬೀಳಬೇಕು ಒಂದು. ಅವನ ಬಗ್ಗೆ ಮಾತನಾಡಲು ನೀನೇ ನನ್ನ ರಕ್ತಕ್ಕೆ ಹುಟ್ಟಿದವನಲ್ಲ. ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋಗದಿದ್ದರೆ ನಿನ್ನೆದಕ್ಕೆ ಗುಂಡಾಕಬೇಕು ಮಗನೇ. ಏ ನಾಯಿ, ನನ್ನೆದೆಗೆ ಗುಂಡಾಕುವ ಗಂಡು ಇನ್ನು ಹುಟ್ಟಿಲ್ಲ ಈ ಭೂಮಿಯಲ್ಲಿ. ಹಾಗೇನಾದರೂ ಅವನ ಆಸ್ತಿ ಕೊಡದೆ ನೀ ಈ ಮಟ್ಟಕ್ಕೆ ಇಳಿದರೆ ನಿನ್ನನ್ನು ಇದೇ ಕೊಡ್ಲಿಯಿಂದ ಕಡೆದು ಹಾಕಿ ಬಿಡಿದವರ ಬರುವ ನಿನ್ನ ರಕ್ತದಿಂದ ಸ್ಥಾನವನ್ನು ಮಾಡಿ ಬಡವರ ಉಸಿರನ್ನು ಸನ್ಮುಖಿಯಾಗಿ ಮಾಡದಿದ್ದರೆ ನಾನು ನಿಮ್ಮಂತ ಇಂಡಿ ಊರಿಗಳ ಗಂಡ ಶ್ರೀಮಂತರಿಗೆ ಮೀಂಡ ಉಂಡ ಪರಶುರಾಮನೇ ಅಲ್ಲ. ಮಾತನಾಡಲು ನಿನಗೆ ಮರ್ಯಾದೆಯಿಂದ ಅವಕಾಶ ಕೊಟ್ಟರೆ ನಮ್ಮ ದಣಿಗೆ ಹತ್ತು ಮೀರಿ ಮಾತನಾಡುವೇನೋ ಬಡವ. ಸತ್ಯವಾದ ಮಾತಿಗೆ ನಿನ್ನ ದಣಿ ಅಷ್ಟ ಯಾಕಲೆ ಅವರಪ್ಪನಿಗಾದರೂ ಇದೇ ರೀತಿಯಾಗಿ ಮಾತನಾಡುತ್ತೆ. ಒಂದೇ ರಕ್ತದಿಂದ ಹಂಚಿಕೊಂಡು ಬಂದಿರುವ ಅವರಣ್ಣನ ಮಗ ಶಿವರಾಜನಿಗೆ ಪಾಲು ಇಲ್ಲಂದ್ರೆ ಯಾರು ಕೇಳ್ತಾರೆ? ಅದರ ಕೋಟಿದೆ, ಕಚೇರಿದೆ, ನೀನಲ್ಲ. ನಿನ್ನ ಮೈಯಲ್ಲಿ ರಕ್ತ ಇದೆ ಅಂತ ನೀನು ನನ್ನ ಜೊತೆ ಚಡ್ಡಿ ಹಾಕಿದರೆ ನಿನ್ನ ಎಣ್ಣೆ ತಣ್ಣಗ ಮಾಡಿ ಕಣ್ಣು ಕಳೆದುಕೊಂಡು ಕುರುಡನಂತೆ ತಿರುವೆ. ಹುಷಾರ್. ಹುಲಿ ನಾನೇ ಅಂತ ಇಲಿನೂ ಕೂಡ ಗರ್ಜಿಸಿದರೆ ಈ ಬೆಟ್ಟ ಎಂದು ಅಲ್ಲಾಡಲ್ಲ. ಮಿಸ್ಟರ್ ಪರಶುರಾಮ್, ನಿನ್ನ ತೋಳಲ್ಲಿ ಶಕ್ತಿ ಇದೆ ಅಂತ ನೀನು ಹಾರಾಡಬೇಡ. ನಿನ್ನಂತೆ ನನಗೂ ಶಕ್ತಿನಿದೆ, ಯುದ್ಧಿನಿದೆ. ಅದನ್ನು ಹೇಗೆ ಯಾವಾಗ ಉಪಯೋಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಬೇಕಾರಿ ಅಂಡರ್ಸ್ಟ್ಯಾಂಡ್? ತಮ್ಮ ಅಚ್ಚ ಕನ್ನಡದಲ್ಲಿ ತಿಳಿಸಿ ಹೇಳಿದ್ರು ನಿನಗೆ ಎಚ್ಚರ ಆಗಲ್ಲ ಅಂದ್ರೆ ತಮ್ಮ ಪರಶುರಾಮನ ರಡ್ಡಿ ಕೈಯಾಗದನಂತ ಮಾಡ್ದಿ ಪರಮ್ಗೋಗಿ ಇವೆರಡು ಹುಲಿ ಕಡಿಲಿಂದ ಕಡಿಸ್ಕೊಂಡು ಉತ್ಸಾಹ ಮಾತ್ರ ಖಂಡಿತ ಲೇ ತಮ್ಮ ಎಚ್ಚರದಿರ. ಮುಚ್ಚು ರಾಕ್ಷಸಿಗಳೇ, ನೀವೆಂತ ಹುಲಿ ಅಂತ ಯಾರಾಡಿದರೆ ಆ ಹುಲಿಯನ್ನು ಅಲ್ಲಿ ಕೇಳುವ ಗಂಡುಗಲಿ ನಾನಿದ್ದೇನೆ. ವಾದಿರಾಜ್, ಉಕ್ಕಿಡದರೆ ಕೋಳಿ ಪ್ರಮಾಣ ಮಾಡುವ ಅಮಾಲಿ, ಒಡ್ಡಿ ಹಿಡಿದರೆ ನಿಮ್ಮೆಲ್ಲರ ಸಮಾಧಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐದವತ್ತ ಬಂದ್ರೆ ಬೇರೆ ಗಾಳಿ ಬೀಸುತ್ತೆ. ಮೆಟ್ಟಿದ ನಾಡು ಗಂಡುಗಳ ಬೇರು, ಗಂಡು ಮೆಟ್ಟಿದ ನಾಡು ಗಂಡುಗಳ ಬೇರು. ಪರಸು ಚಲೋ ಜಾವ್ ಬೇಟಾ, ಚಲೋ ಜಾವ್. ರಣತುಂಗ ಎಷ್ಟು ಸೊಕ್ಕಿನಿಂದ ಪುಡಿದು ಪುಡಿದು ಹಾರಾಡಿ ಹೋಯ್ತಲೇ ಈ ಬೇಟೆ. ಈ ಭೇಟಿಯನ್ನು ಆಟ ಆಡಲಿಕ್ಕೆ ಮೊದಲಿಗೆ ಅಪ್ಪಣೆ ಕೊಡ್ತಾನೆ. ಇದು ಆಕಾಶದ ತುದಿ ಅಂಚಿನಲ್ಲಿದ್ದರು ಇಡುಗನಾಗಿಡ್ತಿರ್ವೆ. ಇದು ಏನಾದರೂ ಒಂದು ವೇಳೆ ಪಾತಾಳದ ಅಂಚಿನಲ್ಲಿ ಸೇರಿಕೊಂಡರೆ ಸರ್ಪವಾಗಿ ಸುತ್ತುತ್ತಿರುವೆ. ಆಗ ಎತ್ತರದಿಂದ ಹಾರಿಬೋದ ಇವನ ಕತ್ತು ತಂದ ನಿಮ್ಮ ಪಾದದ ಮೇಲಿಡಲಿಲ್ಲವೆಂದರೆ ನನಗೆ ರಣತುಂಗನೇ ಅಂತ ಕರಿಬೇಡ.
ಹಾಗಂತ ಕೊಯ್ದುಕೊಂಡು ಪ್ಲಾನ್ ಈ ವರ್ಷ ಹಣವಾಗಿ ಬೆಳೆದ ನಿಂತಿರುವ ಬೆಂಕಿ ಹಚ್ಚಿಬಿಟ್ರಾತ್ರಿ ಅಪ್ಪ. ಅಂದಾಗ ಬೀಳ್ತಾನೆ ಈ ನನ್ನ ಮಗ ನಮ್ಮ ಅಡಿ ಉಡಿಯಾಗಿ ರಣತುಂಗ ಬೇಗ ಭರ್ಜರಿಯಿಂದ ಊದಲೇ ನಿನ್ನ ರಣ ಕಾಳೆಯನ್ನು. ಬರೀ ಅವನ ಜೋಳದ ಗೂಡಿಗೆ ಕೆದಣಿ ಆ ಗೂಡಿನೊಂದಿಗೆ ಜೋಡಿ ಅಕ್ಕಿ ಆಗಿ ತಮ್ಮನನ್ನು ಕೋಣದಂತೆ ಬೆಳೆಸಿದ ಆ ರಾಮ ಸೀತೆಯರನ್ನು ನನ್ನ ಎದುರಿಗೆ ಒತ್ತೊಯ್ದು ಸುತ್ತು 24 ಹಳ್ಳಿಗೆ ನೀವೇ ದೊಡ್ಡ ದನಿ ಎನ್ನುವಾಗೆ ನಾ ಮಾಡದಿದ್ದರೆ ನಾನು ಕೆಡಿ ನಂಬರ್ 1 ರಣಕಾಳೆಯ ರಾಜ ರಣತುಂಗನೇ ಅಲ್ಲ.